ಕೆ.ಸಿ.ಟಿಗೆ ಸಂಬಂಧಪಟ್ಟ ಹಾಗೆ ಈ ನ್ಯೂ ಅಪ್ಡೇಟ್ಸ್ಗಳಿದ್ದಾವೆ. ಆ ನ್ಯೂ ಅಪ್ಡೇಟ್ಸ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಆ ಅಪ್ಡೇಟ್ಗಳನ್ನ ತಿಳಿಸೋದಕ್ಕಿಂತ ಮುಂಚೆ ಯಾರು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಗೆಟ್ ಲೇಟೆಸ್ಟ್ ಕೆ.ಸಿ.ಟಿ ಹಾಗೆ ನೀಟ್ ಅಪ್ಡೇಟ್ಸ್ಗಳನ್ನ ಪಡಿತಾ ಹೋಗ್ರಿ. ಇದು ಫ್ರೀ. ಇವತ್ತಿನ ಫಸ್ಟ್ ಅಪ್ಡೇಟಿಗೆ ಬರೋದಾದರೆ ಕೆ.ಸಿ.ಟಿ ಕೌನ್ಸಿಲಿಂಗು ಬೇಗ ಶುರು ಮಾಡ್ತೀವಿ ಅಂತ ಕೆ.ಎ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನೀಟ್ ಕೌನ್ಸಿಲಿಂಗ್ ತಡವಾಗುತ್ತೆ, ರೀ ಎಕ್ಸಾಮ್ ಆಗಬೇಕು, ಅದು ರಿಸಲ್ಟ್ ಬರಬೇಕು, ಸೊ ಡಿಲೇ ಆಗುತ್ತೆ. ಹಾಗಾಗಿ ಈಗ ಕೆ.ಎನವರು ನಾವು ಕೆ.ಸಿ.ಟಿ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟರ ಮಟ್ಟಿಗೆ ಬೆನಿಫಿಟ್ ಆಗುತ್ತೋ ಗೊತ್ತಿಲ್ಲ. ಬಿಕಾಸ್ ಇದು ಬೆನಿಫಿಟ್ ಆಗೋದಕ್ಕಿಂತ ಸ್ಟೂಡೆಂಟ್ಸ್ಗೆ ಲಾಸ್ ಆಗೋದೇ ಜಾಸ್ತಿ. ಯಾಕೆಂದರೆ ಈಗ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ಸಲ್ಲೂ ಮಾರ್ಕ್ಸ್ ತೊಗೊಂಡಿರ್ತಾರೆ, ಇಲ್ಲ ಬಾರ್ಡರ್ ಮಾರ್ಕ್ಸ್ ಇರುತ್ತೆ, 400 500 ಸಮಥಿಂಗ್ ಇರುತ್ತೆ, ಆ 600 ಇರ್ತವೆ. ಅದೇ ವಿದ್ಯಾರ್ಥಿಗಳಿಗೆ ಕೆ.ಸಿ.ಟಿಯಿಂದಲೂ ಚೆನ್ನಾಗಿ ರ್ಯಾಂಕ್ ಬಂದಿದ್ದರೆ ಆ ವಿದ್ಯಾರ್ಥಿಗಳಿಗೂ ಮೆಡಿಕಲ್ ಹೋಗಬೇಕಾಗಿರುತ್ತೆ. ಅವರೀಗ ಕೆ.ಸಿ.ಟಿ ಕೌನ್ಸಿಲಿಂಗ್ ಮಾಡಿದಾಗ ಕೆ.ಸಿ.ಟಿನಲ್ಲಿ ಸೀಟ್ನ ತೊಗೋತಾರೆ, ಒಳ್ಳೊಳ್ಳೆ ಟಾಪ್ ಕಾಲೇಜುಗಳು ಟಾಪ್ ಬ್ರಾಂಚ್ಗಳು ತೊಗೋತಾರೆ. ಬಟ್ ಆ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಏನು ಅದನ್ನು ಕೆ.ಎ ಸ್ಪಷ್ಟಪಡಿಸ್ಬೇಕು. ಒಂದು ವೇಳೆ ಆ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ನಲ್ಲಿ ಅಥವಾ ಸೆಕೆಂಡ್ ರೌಂಡ್ನಲ್ಲಿ ಅವನ್ನ ಹೋಲ್ಡ್ ಮಾಡ್ಕೊಂಡಂಗೆ ಕಂಟಿನ್ಯೂ ಮಾಡ್ತಾ ಹೋದರೆ ಫಸ್ಟ್ ರೌಂಡ್ನಲ್ಲಿ ಯಾರು ಟಾಪರ್ಸ್ ಇರ್ತಾರೋ ಕೆ.ಸಿ.ಟಿಗೋಸ್ಕರ ರ್ಯಾಂಕಿಂಗ್ ತೊಗೊಂಡಿರ್ತಾರೋ ಆ ವಿದ್ಯಾರ್ಥಿಗಳು ಮಿಸ್ ಆಗ್ತವೆ. ಯಾಕೆಂದರೆ ಅವ್ರು ಹೋಲ್ಡ್ ಮಾಡಿರ್ತಾರಲ್ವ, ಫಸ್ಟ್ ರೌಂಡಲ್ಲೂ ಹೋಲ್ಡ್ ಆಗಿರುತ್ತೆ, ಸೆಕೆಂಡ್ ರೌಂಡಲ್ಲೂ ಹೋಲ್ಡ್ ಆದರೆ ಆ ವಿದ್ಯಾರ್ಥಿಗಳದ್ದು ಲಾಸ್ ಆಗುತ್ತೆ. ಸಪೋಸ್ ಈಗ ಕೆ.ಸಿ.ಟಿ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಸೀಟು ಒಂದು ವೇಳೆ ಇಷ್ಟ ಇಲ್ಲ ಅಂದರೂ ಅವ್ರಿಗೆ ಬೇರೆ ಆಪ್ಷನ್ಸ್ ಇರಲ್ಲ. ಅಂದರೆ ರೆಪ್ಯೂಟೆಡ್ ಕಾಲೇಜುಗಳು ಅಥವಾ ಟಾಪ್ ಕಾಲೇಜಸ್ಗಳೆಲ್ಲ ಈ ನೀಟ್ ವಿದ್ಯಾರ್ಥಿಗಳು ತೊಗೊಂಡ್ಬಿಟ್ಟಿರ್ತಾರೆ, ಮೀನ್ಸ್ ಹೋಲ್ಡ್ ಮಾಡಿರ್ತಾರೆ, ಅದು ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಟ್ ಎ ಟೈಮ್ ಆದರೆ ಒಳ್ಳೆಯದು. ಬಟ್ ಎನಿವೆ ಕೆ.ಎ ಡಿಲೇ ಆಗೋದಕ್ಕೋಸ್ಕರ ಬೇಗ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಅದ್ರ ಬಗ್ಗೆ ಅಧಿಕೃತವಾದ ಇನ್ಫಾರ್ಮೇಷನ್ ಇನ್ನೂ ಬಂದಿಲ್ಲ, ಬಂದಾಗ ಖಂಡಿತ ನಿಮಗೆ ತಿಳಿಸ್ತೀವಿ. ಇದು ಫಸ್ಟ್ ಅಪ್ಡೇಟ್. ಕೆ.ಸಿ.ಟಿ ವಿದ್ಯಾರ್ಥಿಗಳಿಗೆ ಫೈನಲ್ ಸೀಟ್ ಮೆಟ್ರಿಕ್ಸನ್ನು ಕೆ.ಎ ರಿಲೀಸ್ ಮಾಡಿರೋ ಸೀಟ್ ಮೆಟ್ರಿಕ್ಸನ್ನು ಚೆಕ್ ಮಾಡ್ಕೊಳ್ಳಿ. ಯಾವ್ಯಾವ ಕಾಲೇಜುಗಳಿಗೆ ಯಾವ್ಯಾವ ಕೋರ್ಸ್ಗಳಿದ್ದಾವೆ, ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ಗಳಿದೆ, ನಂಬರ್ ಆಫ್ ಸೀಟ್ಸ್ಗಳು ಎಷ್ಟಿದ್ದಾವೆ ಅಂತ ಹೇಳಿ ಆ ಕೆ.ಸಿ.ಟಿ ಸೀಟ್ ಮೆಟ್ರಿಕ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಇದರಿಂದ ಫೈನಲ್ಲಾಗಿ ನಿಮಗೇನೋ ಅಷ್ಟಾಗಿ ಏನೂ ಗೊತ್ತಾಗಲ್ಲ. ಬಟ್ ಎನಿವೆ ನಿಮ್ಗೆ ಯಾವ ಕಾಲೇಜುಗಳಲ್ಲಿ ಯಾವ ಕೋರ್ಸಸ್ ಇದೆ, ಆ ಕೋರ್ಸ್ಗೆ ಎಷ್ಟು ಸೀಟ್ಸ್ ಇದೆ ಅಂತ ಗೊತ್ತಾಗುತ್ತೆ. ಎಲ್ಲ ಡೀಟೇಲ್ಸು ಇರುತ್ತೆ. ಹಾಗಾಗಿ ಅದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಿಮಗದು ಅನುಕೂಲ ಆಗುತ್ತೆ. ಸೆಕೆಂಡ್ ಅಪ್ಡೇಟ್ ತೊಗೊಂಡ್ರೆ ಕೆ.ಸಿ.ಟಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡಾಗ ಅಲ್ಲಿ ಕೆಲವು ಮಿಸ್ಟೇಕ್ ಆಗಿದೆ. ಈ ಮಿಸ್ಟೇಕು ಕೆ.ಎ ಕಡೆಯಿಂದ ಆಗಿರೋದು, ನಿಮ್ಮ ಕಡೆಯಿಂದ ಆಗಿಲ್ಲ. ಆ ಎರರ್ನ ಕೆ.ಎ ಸಾಫ್ಟ್ವೇರಲ್ಲಿ ಆ ಮಿಸ್ಟೇಕನ್ನು ಕರೆಕ್ಟ್ ಮಾಡಿದೆ. ಸೊ ಆ ಮಿಸ್ಟೇಕು ಕರೆಕ್ಟ್ ಆಗಿದೆ. ಈಗ ನೀವು ಅಪ್ಲಿಕೇಶನ್ನ ಅಂದರೆ ಕೆ.ಸಿ.ಟಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಡೌನ್ಲೋಡ್ ಮಾಡ್ಕೊಂಡಾಗ ಅಲ್ಲಿ ಎರರ್ ಇರೋದಿಲ್ಲ. ಆ ಎರರ್ ಏನು ಅಂದರೆ, ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಾಗ ಕ್ಲಾಸ್ ಎ ಬದಲು ಕ್ಲಾಸ್ ಎಫ್ ಅಥವಾ ಕೆಲವರಿಗೆ ಕ್ಲಾಸ್ ಬಿ ಅಂತ ಬಂದ್ಬಿಟ್ಟಿದೆ. ಸೊ ಅದು ನಿಮ್ಮ ಕಡೆಯಿಂದ ಆಗಿರೋ ಮಿಸ್ಟೇಕ್ ಅಲ್ಲ. ಒಂದು ವೇಳೆ ನೀವು ಕ್ಲಾಸ್ ಎ ಅಂತ ಹಾಕಿ ಕ್ಲಾಸ್ ಬೇರೆ ಬಂದಿದ್ದರೆ ಅದನ್ನು ಕೆ.ಎ ಈಗ ಕರೆಕ್ಟ್ ಮಾಡಿದೆ. ನೀವು ಅಪ್ಲಿಕೇಶನ್ನ ಈಗ ಇನ್ನೊಂದು ಸಲ ಪ್ರಿಂಟ್ ತೊಗೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಹಾಗೂ ಇನ್ನೂ ಏನಾದರೂ ಕ್ಲಾಸ್ ಚೇಂಜ್ ಆಗಿಲ್ಲ, ಅದೇ ಕ್ಲಾಸಸ್ಸೇ ಇದೆ ಅಂದರೆ ನಾಳೆ ಅಪ್ಲಿಕೇಶನ್ ಪ್ರಿಂಟ್ ತೊಗೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿರುತ್ತೆ. ಈ ಕ್ಲಾಸ್ ಚೇಂಜ್ ಆಗಿರೋದ್ರ ಬಗ್ಗೆ ನೀವು ಪ್ಯಾನಿಕ್ ಆಗೋ ನೆಸಿಟಿ ಇಲ್ಲ. ಕೆ.ಎ ಅದನ್ನೀಗ ಕರೆಕ್ಟ್ ಮಾಡಿದೆ. ನೀವು ಅಪ್ಲಿಕೇಶನ್ನ ಇನ್ನೊಂದು ಸಲ ರೀಪ್ರಿಂಟ್ ತೊಗೊಳ್ಳಿ, ಅಲ್ಲಿ ಕರೆಕ್ಟಾಗಿರುತ್ತೆ.